ವಿವಿಧ ಬೇಡಿಕೆ ಹಿನ್ನೆಲೆಯಲ್ಲಿ ಸಾರಿಗೆ ಬಸ್ ಏನು ಬಂದ್ ಆಗಿರುವಂತದ್ದು ಈಗಾಗಲೇ ಸಾಕಷ್ಟು ಏನು ಬಸ್ ಮತ್ತು ಕಂಡಕ್ಟರ್ಗಳು ಈಗಾಗಲೇ ನಿರ್ವಹಣೆ ಮಾಡ್ಲಿಕ್ಕೆ ಬಂದಿರುವಂತದ್ದು. ಈಗೇನೋ ಒಂದು ಅವರಿಗೂ ಕೂಡ ಒಂದು ಭಯ ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಎಸ್ಕಾರ್ಟ್ ಕೂಡ ಒಂದು ನಿರ್ವಹಣೆ ಮಾಡ್ತಾ ಇರುವಂತದ್ದು. ಎಸ್ಕಾರ್ಟ್ ಇವಾಗ ಒಂದು ಬಸ್ನಿಂದ ಒಂದು ಎಸ್ಕಾರ್ಟ್ ಹೋಗ್ತಾ ಇರುವಂತದ್ದು ದೃಷ್ಟಿಯಲ್ಲಿ ಗಮನಿಸಬೇಕಾಗುತ್ತೆ. ಇಲ್ಲಿ ಎಸ್ಕಾರ್ಟ್ ಏನಪ್ಪಾ ಅಂತಂದ್ರೆ ಒಂದು ಬಸ್ ಮುಂಭಾಗದಲ್ಲಿ ಒಂದು ಎಸ್ಕಾರ್ಟ್ ಹೋಗ್ತಾ ಇರುವಂತದ್ದು. ಇಲ್ಲಿ ತಾವು ನೋಡ್ಬೋದು ಬಸ್ ಅನ್ನ ಏನಪ್ಪಾ ಅಂತಂದ್ರೆ ಎಸ್ಕಾರ್ಟ್ ಮುಖಾಂತರವಾಗಿ ಕಳಿಸ್ಕೊಡ್ತಾ ಇರುವಂತದ್ದು. ಏನೋ ಒಂದು ಅಂತಂದ್ರೆ ಬಸ್ಸಿಗೆ ಏನಾದ್ರು ಯಾರಾದ್ರೂ ಒಂದು ಕಿಡಿಗೇಡಿಗೆ ಕಲ್ಲು ಹೊಡೆಯೋದು ಏನಾದ್ರು ಮಾಡಿ ನಿಟ್ಟಿನಲ್ಲಿ ಎಸ್ಕಾರ್ಟ್ ಕೂಡ ಒಂದು ಭಾಗ್ಯ ನೀಡಿರುವಂತದ್ದು. ಅಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗಾಗಲೇ 5 ಭಾಗ್ಯಗಳು ಕೂಡ ಇದೆ. ಅದರ ಜೊತೆಗೆ ಒಂದು ಎಸ್ಕಾರ್ಟ್ KSRTC ಬಸ್ಗೆ ಒಂದು ಎಸ್ಕಾರ್ಟ್ ಭಾಗ್ಯ ಕೂಡ ಒಂದು ಹೊಸದಾಗಿ ಒಂದು ಯಾಡ್ ಆಗಿರುವಂತದ್ದು. ಅಂದ್ರೆ ಈ ಭಾಗದಲ್ಲಿ ಏನಂತ ಸುಮಾರು ದೃಶ್ಯದಲ್ಲಿ ಗಮನಿಸಬೇಕಾಗತ್ತೆ. ಈಗಾಗಲೇ ಒಂದೊಂದು ಬಸ್ಗಳ ಕಾರ್ಯನಿರ್ವಹಣೆ ಮಾಡ್ತಾ ಇರುವಂತದ್ದು. ಈಗಾಗಲೇ ಸಾಕಷ್ಟು ಒಂದು ಪ್ರಯಾಣಿಕರು ಏನಪ್ಪಾ ಅಂತಂದ್ರೆ ಬಸ್ ನಿಲ್ದಾಣದಲ್ಲಿದ್ದಾರೆ. ಈಗ ಭದ್ರತೆ ಮುಖಾಂತರ ಅಂದ್ರೆ ಪೊಲೀಸರು ಗಮನಿಸಬೇಕಾಗತ್ತಿದೆ. ಪೊಲೀಸರು ಏನಪ್ಪಾ ಅಂದ್ರೆ ಭದ್ರತೆ ಮುಖಾಂತರ ಸಾಕಷ್ಟು ಒಂದು ಬಸ್ಗಳನ್ನ ಈಗಾಗಲೇ ಒಂದೊಂದು ಬಸ್ಸು ಒಂದು ಕಾರ್ಯನಿರ್ವಹಣೆಗೆ ಬರ್ತಾ ಇರುವಂತದ್ದು. ಅಂದ್ರೆ ದೃಷ್ಟಿಯಲ್ಲಿ ಗಮನಿಸಬೇಕಾಗುತ್ತೆ. ಬಸ್ಗಳು ಸಾಕಷ್ಟು ಒಂದು ಪ್ರಮಾಣದಲ್ಲಿ ಒಂದು ಬಸ್ ಸ್ಟಾಪ್ ಅಲ್ಲಿ ಇರುವಂತದ್ದು. ಈಗಾಗಲೇ ಒಂದೊಂದು ಬಸ್ಗಳು ಕೂಡ ಈ ಎಸ್ಕಾರ್ಟ್ ಮುಖಾಂತರವಾಗಿ ಒಂದು ಚಲಾವಣೆಗೊಂಡಿರುವಂತದ್ದು. ಅಂದ್ರೆ ಇಲ್ಲಿ ನೋಡ್ಬೋದು ತಾವು ಏನಂತಂದ್ರೆ ಹೊಸೂರು ಪ್ರಾದೇಶಿಕ ಬಸ್ ನಿಲ್ದಾಣ ಇದು ಹುಬ್ಬಳ್ಳಿಯಲ್ಲಿ ಒಂದು ಎಸ್ಕಾರ್ಟ್ ಮುಖಾಂತರ ಬಸ್ ಅನ್ನ ಒಂದು ಚಲಾವಣೆ ಮಾಡಿರುವಂತದ್ದು ಈಗಾಗಲೇ ತಾವು ದೃಶ್ಯದಲ್ಲಿ ಕಂಡಿರಬಹುದು. ಈಗಾಗಲೇ ತಾವು ಗಮನಿಸಬೇಕಾದ್ರೆ ಭದ್ರತಾ ಮುಖಾಂತರ ಯಾರಾದ್ರೂ ಕಿಡಿಗೇಡಿಗಳು ಬಸ್ಗೆ ಕಲ್ಲು ಹೋಗೋದಾಗ್ಲಿ ಕೆಲವೊಂದಿಷ್ಟು ಏನೊಂದು ಬೆದರಿಕೆ ಅಂತ ಹೇಳಿದ್ರು ಕೆಲವೊಂದಿಷ್ಟು ಕಂಡಕ್ಟರ್ ಮತ್ತು ನಿರ್ವಾಹಕರು ಮತ್ತು ಬಸ್ ಡ್ರೈವರ್ಗಳು. ಹೀಗಾಗಿ ಒಂದು ಭದ್ರತೆಯ ಮುಖಾಂತರ ಬಸ್ ಅನ್ನ ಏನಪ್ಪಾ ಅಂತಂದ್ರೆ ಇವಾಗ ಬಸ್ ಸ್ಟಾಪ್ ನಿಂದ ಹೊರಗಡೆ ಕಳಿಸ್ತಾ ಇರುವಂತದ್ದು. ಏನಪ್ಪಾ ಇದಿಷ್ಟು ಏನು ಈಗಿನ ಒಂದು ಪ್ರಾದೇಶಿಕ ಬಸ್ ನಿಲ್ದಾಣದಲ್ಲಿ ಒಂದು ಆಗ್ತಾ ಇರುವಂತ ಘಟನೆ. ಸಂಗಮೇಶ್ ಸತ್ತಿಗೆರೆ, ಕರ್ನಾಟಕ ಟಿವಿ, ಹುಬ್ಬಳ್ಳಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದ್ರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.